ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕನಕ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡಿ ಕಾವ್ಯಗೆ ತುಂಬಾ ಎಮೋಷನಲ್ ಆಗ್ತಾಳೆ. ಅಮ್ಮ ನನ್ನ ನೋಡೋಕೆ ಯಾವ ರೀತಿ ಬಂದಿದ್ದಾರೆ, ಇವ್ರನ್ನೆಲ್ಲ ನಗಿಸ್ತಿದ್ದಾರೆ, ಆದ್ರೆ ನಿನ್ನಲ್ಲಿರೋ ನೋವು ಯಾರಿಗೂ ಗೊತ್ತಾಗ್ತಿಲ್ಲ ಅಮ್ಮ ಅಂತ ಅನ್ಕೊಂಡು ಎಮೋಷನಲ್ ಆಗಿರ್ತಾಳೆ ಕಾವ್ಯ. ಮತ್ತೆ ನಮ್ಮ ಅಮ್ಮಂಗೆ ಎಲ್ಲಿ ಇವ್ರು ಕಂಡಿಡ್ಬಿಟ್ಟು ಅವಮಾನ ಮಾಡ್ತಾರೋ ಅನ್ನೋ ಟೆನ್ಷನ್ ಅಲ್ಲಿ ಸಹ ಇದ್ದಾಳೆ. ಅವಾಗ ಸ್ವರಾಜ್ ಹೇಳ್ತಾನೆ, ಅಷ್ಟು ಚೆನ್ನಾಗಿ ಜೋಕರ್ ಅವರು ಜೋಕ್ಸ್ ಮಾಡ್ತಿದ್ದಾರೆ, ನೀನ್ ಯಾಕೆ ಈ ತರ ಕೂತಿದ್ಯಾ, ಏನೋ ಆಗಿರೋ ತರ ಅಂತ ಹೇಳ್ತಾ ಇರ್ತಾನೆ ಸ್ವರಾಜ್. ಅವರು ಜೋಕ್ಸ್ ಮಾಡ್ತಿದ್ದಾರೆ, ಅವ್ರ ಹಿಂದೆ ನೋವು ಅಡಗಿರೋದು ನನಗೆ ಮಾತ್ರ ಕಾಣಿಸ್ತಿದೆ ಅಂತ ಹೇಳ್ತಾಳೆ ಕಾವ್ಯ. ನಿಮ್ ವ್ಯಕ್ತಿತ್ವ ಏನು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾನೆ ಸ್ವರಾಜ್. ಈ ಕಡೆ ಸ್ವರಾಜ್ ಕನಕ ಮತ್ತೆ ಮೀನಾಕ್ಷಿ ಅವ್ರ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾರೆ ಅಲ್ಲಿರೋರು. ಅವಾಗ ಸ್ವರಾಜ್ ಅವ್ರ ಅಜ್ಜಿ ಹೇಳ್ತಾರೆ, ನಮ್ಮ ಸೊಸೆ ಕೈಯಿಂದಾನೆ ಅಮೌಂಟ್ ಕೊಡ್ಸಿ ಅಂತ. ಆ ಕಾವ್ಯ ಅವಾಗ ನಾನ್ ಕೊಡಲ್ಲ, ನೀವೇ ಕೊಡಿ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ. ಪರವಾಗಿಲ್ಲ ಕೊಡಮ್ಮ ಅಂತ ಹೇಳ್ತಾರೆ. ಅವಾಗ ಕಾವ್ಯ, ನಿಮ್ಮಂಥವ್ರು ಈ ಥರ ನಡ್ಕೊಂಡ್ರು ನಮಗೆ ಅದು ಖುಷಿ ಅಂತ ಅನ್ನಿಸ್ತಿದೆ, ಆದರೆ ನಿಮ್ಮ ನೋವು ನನಗೆ ಗೊತ್ತಾಗ್ತಿದೆ ಅಂತ ಕಾವ್ಯ ಹೇಳ್ತಾಳೆ. ಅದನ್ನ ಕನಕ ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಾಳೆ. ಅಲ್ಲಿ ಪರ್ಫಾರ್ಮೆನ್ಸಿಗೆ ಕಾಸು ಕೊಟ್ಟು ಕಳಿಸ್ಬಿಡ್ತಾಳೆ ಅವಳಿಗೆ ನೋವಿದ್ರೂ. ಈ ಕಡೆ ರಾಹುಲ್ ಅಲ್ಲಿ ಒಬ್ಬ ವೇಟರ್ ಇದನ್ನ ನೋಡ್ಬಿಟ್ಟು ಸಖತ್ತಾಗಿದ್ದಾಳೆ, ಇವಳನ್ನ ಫ್ಲರ್ಟ್ ಮಾಡಬೇಕು ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ನೋಡ್ಬಿಡ್ತಾನೆ ಸ್ವಪ್ನನೇ ಇದು ಅಂತ. ಅವಳು ಅವನ ನೋಡ್ಬಿಡ್ತಾನೆ. ರಾಹುಲ್ ಅಂತ ಕರೀತಾ ಇರ್ತಾಳೆ. ಅದನ್ನ ಅವ್ನು ಕೇಳಿಸ್ಕೊಂಡಿರ ಹೋಗ್ತಾ ಇರ್ತಾನೆ. ಈ ಕಡೆ ಕಾವ್ಯ ಅವರಪ್ಪ ಕಾಯ್ತಾ ಇದ್ದಾರೆ ಮನೆಯಲ್ಲಿ. ಕನಕ ಏನು ಇಷ್ಟೊತ್ತಾಯ್ತು ಇನ್ನೂ ಮನೆಗೆ ಬರಲಿಲ್ಲ, ಇವಳಿಗೆ ಎಷ್ಟು ಹೇಳ್ದೆ ನಾನು ಹೋಗ್ಬೇಡ ಅಂತ, ಅಲ್ಲಿ ಏನಾಗ್ತಿದ್ಯೋ ಅಂತ ಒಂದು ವಿಚಾರನೂ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಪ್ಪು ಹೇಳ್ತಾಳೆ, ಇರಪ್ಪ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೊರಟ್ಬಿಡ್ತಾಳೆ ಅಲ್ಲಿಂದ. ಸ್ವರಾಜ್ ಅವ್ರ ಅಜ್ಜಿ ಅವ್ರ ತಾತ ಎಲ್ಲ ಹೇಳ್ತಾರೆ, ನೀನ್ ಹೆಂಡ್ತಿನ ಕರ್ಕೊಂಡೋಗಿ ಬಿಸ್ನೆಸ್ ಪಾರ್ಟ್ನರ್ ಹತ್ರ ಪರಿಚಯ ಮಾಡ್ಸಪ್ಪ ಅಂತ. ಏನೋ ಅವಳನ್ನ ಇವಾಗ ಅಂತ ಹೇಳ್ತಾ ಇರ್ತಾನೆ. ಹೌದು, ಅವಳನ್ನೇ ಹೋಗಿ ಪರಿಚಯ ಮಾಡಿಸು ಅಂತ ಹೇಳ್ತಾರೆ ಅವ್ರ ಅಜ್ಜಿ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೋಗ್ತಾನೆ ಸ್ವರಾಜ್. ಬನ್ನಿ ಮೇಡಮ್, ನಿಮ್ಮನ್ನ ಪರಿಚಯ ಮಾಡಿಸ್ಬೇಕಂತ ಎಲ್ಲರಿಗೂ ಮಾಡಿಸ್ಬೇಕಂತ, ಆದರೆ ನಿಮ್ಮ ಉದ್ದೇಶ ಇಲ್ಲ, ಓ ತಾತ ಹೇಳಿದ್ರು ಅಂತ ಈ ಥರ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಮೇಲೆ ಸರಿ ಅಂತ ಬಿಸ್ನೆಸ್ ಪಾರ್ಟ್ನರಿಗೆ ಪರಿಚಯ ಮಾಡ್ಸಕ್ಕೆ ಹೋಗ್ತಾನೆ ಸ್ವರಾಜ್. ಅವಳು ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತಾಳೆ ಎಲ್ಲರ ಜೊತೆನೂ. ಅದನ್ನ ನೋಡ್ಬಿಟ್ಟು ಸ್ವರಾಜ್ ಅವ್ರ ಅಜ್ಜಿ ತಾತ ಇಬ್ರು ಮಾತಾಡ್ತಾ ಇರ್ತಾರೆ. ನೋಡಿ, ನಾವು ಅವಳಿಗೆ ಇಂಗ್ಲೀಷೇ ಬರಲ್ಲ ಅನ್ಕೊಂಡಿದ್ವಿ, ಎಲ್ಲರ ಜೊತೆ ಹೇಗೆ ಹೊಂದ್ಕೊಂಡು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅಪರ್ಣ ಬಂದು, ನೀವು ಅಷ್ಟು ಬೇಗ ಸರ್ಟಿಫಿಕೇಟ್ ಕೊಟ್ಬಿಡ್ಬೇಡಿ ಒಳ್ಳೆ ಹುಡುಗಿ ಅಂತ, ಆಮೇಲೆ ಗೊತ್ತಾಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೇನೂ ಅಲ್ಲ, ನನ್ನ ಮೊಮ್ಮಗಳು ತುಂಬ ಒಳ್ಳೆಯವರು ಅಂತ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ. ಮಾತಾಡ್ತಾ ಇರ್ತಾರೆ ಬಿಸ್ನೆಸ್ ಪಾರ್ಟ್ನರ್ ಜೊತೆ. ಆ ಟೈಮಲ್ಲಿ ಸ್ವಪ್ನ ಗ್ಲಾಸ್ನ ಬೀಳಿಸ್ಬಿಡ್ತಾಳೆ. ಅಲ್ಲಿ ಕಾವ್ಯಂಗೆ ಶಾಕ್ ಆಗುತ್ತೆ, ಯಾರು ಇವರು, ನನಗೆ ಗೊತ್ತಿರೋರ ಥರ ಇದ್ದಾರಲ್ಲ, ಸ್ವಪ್ನ ಅಕ್ಕನ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸ್ವಪ್ನನ ನೋಡ್ಬಿಡ್ತಾಳೆ ಕಾವ್ಯ, ಆದರೆ ಕನ್ಫರ್ಮ್ ಆಗ್ತಾ ಇಲ್ಲ ಇವಳು ನಮ್ಮ ಅಕ್ಕನೇನಾ ಅಥವಾ ಬೇರೆಯವರಾ ಅಂತ. ನೋಡಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ರಾಹುಲ್ ಬಂದು ಸ್ವಪ್ನನ ಅಡ್ಡಾಕ್ ನಿಲ್ತ್ಬಿಡ್ತಾನೆ. ಏನ್ ಕಾವ್ಯ, ಏನ್ ಬೇಕಿತ್ತು? ಅಲ್ಲ ವೇಟರ್, ನಂಗೆ ಯಾರೋ ಗೊತ್ತಿರೋರು ಅನಿಸ್ತಿದೆ, ಅದಕ್ಕೆ ಮಾತಾಡ್ಸಕ್ ಬಂದೆ. ಇಲ್ಲಿ ಯಾರು ಇಲ್ಲ, ವೇಟರು ಗ್ಲಾಸ್ ಬೀಳ್ಸಿದಾಳೆ, ಅದನ್ನ ಕ್ಲೀನ್ ಮಾಡ್ತಿದ್ದಾಳೆ, ಪರವಾಗಿಲ್ಲ ನೀವು ಹೋಗಿ ಅಂತ ಕಳಿಸ್ಬಿಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಸ್ವಪ್ನ ಹೊಡೋಗ್ತಾ ಇರ್ತಾಳೆ. ಏ ವೇಟರ್ ನಿಂತ್ಕೊ, ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತಾಳೆ. ರಾಹುಲ್ ಸಹ ನಾಟಕ ಮಾಡ್ತಾ ಇರ್ತಾನೆ, ಯಾರೋ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಕಾವ್ಯ ಅವಳನ್ನೇ ಹುಡ್ಕೊಂಡು ಬರ್ತಾ ಇರ್ತಾಳೆ. ಯಾರಿರ್ಬೋದು, ಅಕ್ಕನೇನಾ ಅಂತ ಹುಡ್ಕೊಂಡು ಬರ್ತಾ ಇರ್ತಾಳೆ. ಈ ಕಡೆ ರಾಹುಲ್ ಮತ್ತೆ ಸ್ವಪ್ನ ಇಬ್ರು ಮೀಟಾಗಿ ಮಾತಾಡ್ತಾ ಇರ್ತಾರೆ. ನೀನು ಏಂತಕ್ಕೆ ಇಲ್ಲಿ ಬಂದಿದ್ಯಾ, ನೀನು ಬರಬೇಡ ಅಂದ್ರು ಯಾಕೆ ಬಂದಿದ್ಯಾ ಅಂತ ಹೇಳ್ತಾ ಇರ್ತಾನೆ ರಾಹುಲ್. ಫಸ್ಟ್ ಆಫ್ ಆಲ್ ನೀನ್ ಯಾಕೆ ಬಂದಿದ್ಯಾ, 3 ದಿವಸದಿಂದ ನೀನು ಆಫೀಸ್ಗೆ ಹೋಗಿಲ್ಲ, ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಬಂದಿದ್ಯಾ ಇಲ್ಲಿಗೆ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನ. ಏನ್ ಮಾಡೋದು, ನಮ್ ವಿಷಯ ಇಲ್ಲಿ ತಿಳಿಸ್ಬೇಕಲ್ವಾ, ಹಂಗಾಗಿ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ನೀನ್ ಬೇಕು ಅಂತಾನೆ ಇದನ್ನ ಮಾಡಿರೋದು, ನಾನಿರೋ ಜಾಗದಲ್ಲಿ ಕಾವ್ಯ ಇದ್ದಾಳೆ, ಈಗ ಎಲ್ಲದಕ್ಕೂ ನೀನೇ ಕಾರಣ, ಇಲ್ಲ ಅಂದಿದ್ರೆ ನಾನು ರಿಚ್ ಆಗಿ ಅವನ ಜೊತೆನೆ ಇರ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವನಿಗೆ ಶಾಕ್ ಆಗುತ್ತೆ.
ನೀನು ಹೇಳಿರೋಷ್ಟು ಸುಳ್ಳು ನಾನೇನು ಹೇಳಿಲ್ಲ. ಏನಂದರೆ ನಿನ್ನ ಕಾವ್ಯನೇ ನಿನ್ನ ತಂಗಿ ಅಂತ ನೀನು ಯಾಕೆ ನನಗೆ ಫಸ್ಟೇ ಹೇಳಿಲ್ಲ? ಮಡಿಕೆಗಳಿಗೆ ಬಣ್ಣ ಹೊಡಿಯೋರು ನಿಮ್ಮದು ಬಡತನ ಫ್ಯಾಮಿಲಿ, ನೀನೇನು ನನಗೆ ಈ ವಿಷಯನೇ ಹೇಳಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಳಿಗೆ ಶಾಕ್ ಆಗುತ್ತೆ, ಗೊತ್ತಾಗ್ಬಿಟ್ಟಿದ್ಯಲ್ಲ ಅಂತ. ಅದಕ್ಕೆ ನಾನು ಈಗ ಹೋಗಿ ಎಲ್ಲರಿಗೂ ಹೇಳ್ತೀನಿ, ನೀನೇ ನನ್ನ ಎತ್ತಾಕೊಂಡು ಹೋಗಿರೋದು ಅಂತ ಸ್ವಪ್ನ ಹೇಳ್ತಾಳೆ. ಅಲ್ಲಿ ಅವನಿಗೆ ಶಾಕ್ ಆಗುತ್ತೆ. ಹಾಗಲ್ಲ ಸ್ವಪ್ನ, ಯೋಚನೆ ಮಾಡು, ಇವಾಗ ನಮ್ಮ ವಿಷಯ ದಿಢೀರ್ ಅಂತ ಹೇಳಿದ್ರೆ ಅವ್ರಿಗೆ ಶಾಕ್ ಆಗುತ್ತೆ. ನಾನು ಕಾಮಾಗಿ ಇವ್ರನ್ನೆಲ್ಲ ಒಪ್ಪಿಸಿ ಆಮೇಲೆ ನಿನ್ನ ಕರ್ಕೊಬರ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಈಗ ನಾನು ಬಂದ್ಬಿಟ್ರೆ ಈ ಆಸ್ತಿ ಎಲ್ಲ ಹೋಗ್ಬಿಡುತ್ತೆ, ನೀನು ಇರ್ತೀಯ ನನ್ನ ಜೊತೆ ಅಂತ ಹೇಳ್ತಾನೆ. ಸ್ವಪ್ನ ತುಂಬ ಯೋಚನೆ ಮಾಡಿ, ಹೌದು ಹಾಗೆ ಆಗಲ್ಲ, ನಿನ್ನ ಹತ್ರ ಕಾಸಿದ್ರೇ ನಾನು ಇರೋಕ್ಕಾಗುತ್ತೆ, ಇಲ್ಲ ಅಂದರೆ ನೀನು ಮಣ್ಣು ಮೆಕ್ಕಬೇಕಾಗುತ್ತೆ ಅಂತ ಅನ್ಕೋತಾ ಇರ್ತಾಳೆ. ಸರಿ ನೀನು ಅನ್ಕೊಳ್ಳೋ ಹಾಗೆ ಮಾಡು, ನೀನು ಹೇಳ್ದಾಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಕಾವ್ಯ ಈ ಕಡೆ ಹುಡ್ಕೊಂಡು ಬರ್ತಾ ಇರ್ತಾಳೆ. ಎಲ್ಲೋದ್ಲು ಇವಳು ಅಕ್ಕನೇನಾ ಅಂತ ಹುಡ್ಕೊಂಡು ಬರ್ತಾ ಇರ್ತಾಳೆ. ಬಂದು ಸಡನ್ನಾಗಿ ನಿಂತ್ಕೊಂಡು ಅಲ್ಲಿ ಸ್ವಪ್ನ ಮತ್ತು ರಾಹುಲ್ ಮಾತಾಡ್ತಾ ಇರೋದನ್ನ ನೋಡೋದಿಕ್ಕೆ ಹೋಗ್ತಾ ಇರ್ತಾಳೆ. ಬಟ್ ಅಲ್ಲಿ ಸ್ವಪ್ನ ಇರಲ್ಲ, ರಾಹುಲ್ ಮಾತ್ರ ಇರ್ತಾನೆ. ಅವಳಿಗೆ ಅಲ್ಲಿ ನೋಡಿ ತುಂಬ ಶಾಕ್ ಆಗುತ್ತೆ. ಯಾಕೆ ಕಾವ್ಯ ಏನಾಯ್ತು ಅಂತ ಕೇಳ್ತಾನೆ ರಾಹುಲ್. ಇಲ್ಲ, ಇಲ್ಲಿ ನನಗೆ ಗೊತ್ತಿರೋರು ಯಾರೋ ಬಂದಿದ್ರು, ಮಾತಾಡ್ಸೋಣ ಅಂತ ಬಂದೆ, ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಫೋನ್ ಮಾಡ್ಬೋದಲ್ವಾ? ಹೌದು ಮಾಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾಳೆ ಕಾವ್ಯ. ಕನಕ ಮನೆಗೆ ಬರ್ತಾಳೆ. ಅವ್ರ ಗಂಡ ಅವಳಿಗೋಸ್ಕರನೇ ಕಾಯ್ತಾ ಇರ್ತಾನೆ, ಎಷ್ಟೊತ್ತಿಗೆ ಬರ್ತಾಳೋ ಅಂತ ಕಾಯ್ತಾ ಇರ್ತಾನೆ. ಅದೇ ಟೈಮಲ್ಲಿ ಕನಕ ಬಂದಿರೋದು ನೋಡ್ಬಿಟ್ಟು, ಆಯ್ತಾ ನಿನ್ನ ಕೆಲಸ ಎಲ್ಲ ನೋಡ್ದಾ ನಿನ್ನ ಮಗಳನ್ನ, ಹೋಗ್ಬೇಡ ಅಂದ್ರೂ ಹೋಗ್ಬಿಟ್ಟು ಬಂದಿದ್ಯಾ ಅಂತ. ಏನು ಮಾಡಲಿರಿ, ಮಗಳೇ ಅಲ್ವಾ, ನೋಡ್ಕೊಳ್ಳೇಬೇಕು ಅಂತ ಹೇಳ್ತಾ ಇರ್ತಾಳೆ. ಹೌದು, ಹೇಗಿದ್ದಾಳೆ ನನ್ನ ಮಗಳು, ಚೆನ್ನಾಗಿದ್ದಾಳ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಕಾವ್ಯ ಅವರಪ್ಪ. ಊರಿ ತುಂಬ ಚೆನ್ನಾಗಿದ್ದಾಳೆ, ರಾಣಿ ಥರ ಇದ್ದಾಳೆ, ಎಲ್ಲರ ಕಣ್ಣು ಕಾವ್ಯನ ಮೇಲೇನೆ ಇತ್ತು, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇರ್ತಾಳೆ. ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಗೊತ್ತಾಗ್ತಿದೆ ಕನಕ, ನಿನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಿದೆ, ಅದು ಆನಂದ ಬಾಷ್ಪ ಹಾಕಿರ್ಬೇಕಿತ್ತು ನೀನು ಅವಳನ್ನ ನೋಡಿದ್ರೆ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಕಣ್ರಿ, ನಿಜಾನೇ ಹೇಳ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಕೃಷ್ಣಮೂರ್ತಿ ಹೇಳ್ತಾನೆ, ನೀನು ಅದೆಷ್ಟು ಬೇಗ ಬಣ್ಣ ಹಳ್ಸ್ಕೊಂಡು ಬಂದಿದ್ಯಾ ಕನಕ, ಗೊತ್ತಾಗದೆ ರಂಗೆ ಅಂತ. ಅವಳಿಗೆ ಶಾಕ್ ಆಗುತ್ತೆ, ಏನು ಇವರಿಗೂ ಗೊತ್ತಾಗ್ಬಿಟ್ಟಿದ್ಯಲ್ಲ ಅಂತ. ನನಗೂ ಗೊತ್ತಾಯ್ತು, ಮೀನಾಕ್ಷಿಗೆ ಫೋನ್ ಮಾಡಿ ಕೇಳಿದೆ, ಹಾಗಾಗಿ ನೀನು ಏನು ಮಾಡಿದ್ಯಾ ಅಂತ ವಿಚಾರ ಗೊತ್ತಾಯ್ತು ಅಂತ ಹೇಳ್ತಾ ಇರ್ತಾನೆ. ಕನಕಗೆ ತುಂಬ ನೋವು ತಡ್ಕೊಳಕ್ಕಾಗ್ದಿರಾ ಅವ್ರ ಗಂಡನ ಹತ್ರ ಹೋಗಿ ಹೇಳ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಕಲ್ಯಾಣ್ ಮತ್ತೆ ಕಾವ್ಯ ಇಬ್ರು ಮಾತಾಡ್ತಾ ಇರ್ತಾರೆ. ಕವಿಯವರೇ, ಇನ್ಮೇಲೆ ನೀವು ನಮ್ಮಮ್ಮ ನನ್ನ ನೋಡೋಕೆ ಬರ್ತೀನಿ ಏನೇನೋ ಪರಸಾಹಸ ಮಾಡ್ತಾರೆ, ಅದಕ್ಕೆಲ್ಲ ನೀವು ಅಂಗೀಕಾರ ಕೊಡಬೇಡಿ. ಅವ್ರಿಗೆ ಅವಮಾನ ಆದರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ, ಅವಾಗ ಅವ್ರ ಮಾನ ಮರ್ಯಾದೆ ಹೋಗುತ್ತೆ, ಮತ್ತೆ ನಾನು ಈ ಮನೆಗೆ ಸೊಸೆ ಆಗಿರೋ ನನಗೂ ಮಾನ ಮರ್ಯಾದೆ ಹೋಗುತ್ತೆ. ಪ್ಲೀಸ್ ಆ ಥರ ಎಲ್ಲ ಇನ್ಮೇಲೆ ಕರಿಬೇಡಿ. ಇಲ್ಲಿ ಯಾವ ಥರನೂ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತಾನೆ ಕಂಡೀಷನ್ನಾಗೆ ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಹೇಗತ್ಗೆ ಹೇಳೋದು, ನಿಮ್ಮಮ್ಮ ಅಲ್ವಾ, ಅಮ್ಮ ಪ್ರೀತಿನ ನಾವು ಯಾವತ್ತೂ ಕಮ್ಮಿ ಮಾಡೋಕ್ಕಾಗಲ್ಲ, ಅವರಿಗೋಸ್ಕರ ನಾವೇನಾದರೂ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗಲ್ಲ, ನಮ್ಮಮ್ಮಂಗೆ ಈ ಮನೆಯಲ್ಲಿ ಮರ್ಯಾದೆ ಇಲ್ಲ ಅಂದರೆ ನನಗೂ ಮರ್ಯಾದೆ ಇರಲ್ಲ, ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಸರಿ ಅದಕ್ಕೆ ಇನ್ಮೇಲೆ ಆ ಥರ ಏನೂ ತೊಂದರೆ ತರಲ್ಲ ಅಂತ ಹೇಳ್ತಾ ಇರ್ತಾನೆ. ಅಪ್ಪು ಕಾವ್ಯನ ನೋಡೋಕ್ಕೋಸ್ಕರ ಬಂದಿರ್ತಾಳೆ, ನಮ್ಮ ಅಕ್ಕನ ನೋಡ್ಕೊಂಡು ಹೋಗ್ಬೇಕು ಹೇಗಿದ್ದಾಳೆ ಅಂತ. ಈ ಕಡೆ ಅಪರ್ಣ ಬರ್ತಾಳೆ. ಕಾವ್ಯ ಒಡವೆಗಳನ್ನೆಲ್ಲ ಎತ್ತಿಡ್ತಾ ಇರ್ತಾಳೆ. ಅವಾಗ ಬಂದು ನಿಂತ್ಕೊಂಡಿದ್ನ ಕಾವ್ಯ ನೋಡ್ತಾಳೆ. ಬನ್ನಿ ಅತ್ತೆ ಒಳಗೆ ಅಂತ ಹೇಳ್ತಾಳೆ. ಅವರು ಅಪರ್ಣ ಒಳಗೆ ಕಾಲಿಡೋಣ ಅಂತ ಹೋಗ್ತಾ ಇರ್ತಾಳೆ. ಇದು ನನಗೆ ಒಂದು ಸ್ಟೋರ್ ರೂಮ್, ಬೇಡದಿರೋ ವಸ್ತುಗಳು ಇಡೋ ಜಾಗ, ನಾನು ಇದ್ರೊಳಗೆ ಯಾವಾಗೂ ಕಾಲಿಟ್ಟಿಲ್ಲ, ಇವಾಗೂ ಕಾಲಿಡಲ್ಲ, ಮುಂದೇನೂ ಕಾಲಿಡಲ್ಲ ಅಂತ ಸಿಚುವೇಶನ್ ನನಗೆ ಬರೋದು ಬೇಡ. ನೀನು ಎಲ್ಲಿರಬೇಕೋ ಅಲ್ಲೇ ಇರು, ನಾನು ಎಲ್ಲಿರಬೇಕೋ ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಬಂದಿದ್ದ ವಿಷಯ ಹೇಳಿ ಅಂತ ಅಂತಾಳೆ ಕಾವ್ಯ. ನನ್ನ ಒಡವೆಗಳೆಲ್ಲ ಬೇಕು,
ಅದನ್ನ ತಗೊಂಡೋಗೋದಿಕ್ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅಪರ್ಣ. ಕೊಡ್ತೀನಿ ಅತ್ತೆ, ಒಂದೇ ಒಂದು ನಿಮಿಷ ಅಂತ. ಅದನ್ನೇ ಎಲ್ಲ ನಾನು ತೆಗ್ದಿಡ್ತಾ ಇದ್ದೀನಿ, ಕೊಡೋದಿಕ್ಕೆ ಎಲ್ಲ ಎತ್ತಿಡ್ತಾ ಇದ್ದೀನಿ ಅಂತಾಳೆ ಕಾವ್ಯ. ಈ ಒಡವೆಗಳು ಈ ಮನೆ ಸೊಸೆಗೆ ದಕ್ಬೇಕಾಗಿರೋದು, ನಿನ್ನಂಥವ್ರಿಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆ ತುಂಬ ಬೇಜಾರಾಗುತ್ತೆ. ನಾನೇನು ಬೇಕು ಅಂತ ಹಾಕ್ಕೊಂಡಿಲ್ಲ, ನಿಮ್ಮ ಮಗನೇ ಬಂದು ಈ ಒಡವೆಗಳನ್ನೆಲ್ಲ ಹಾಕ್ಕೊಂಡು ರಿಸೆಪ್ಷನಿಗೆ ಬಾ ಅಂತ ಕರೆದಿದ್ದಕ್ಕೆ ನಾನು ಹಾಕ್ಕೊಂಡಿದ್ದು. ನನಗೆ ಅಷ್ಟೊಂದೇನು ಆಸೆ ಇಲ್ಲ, ನಾನು ಹೇಗಿರಬೇಕೋ ಹಾಗೇ ಇರ್ತೀನಿ. ನನಗೆ ಈ ಥರ ಒಡವೆ ಆಡಂಬರಗಳಂತೂ ತುಂಬಾ ದೂರ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಅವಳು ಸಾಕು ನಿನ್ನ ನಾಟಕ, ಮತ್ತೆ ಇಷ್ಟ ಇಲ್ಲ ಅಂದವಳು ಇನ್ನೆಂತಕ್ಕೆ ಹಾಕೊಂಡೆ ಅಂತ ಹೇಳ್ತಾ ಇರ್ತಾಳೆ. ಅಜ್ಜಿ ಮತ್ತೆ ನಿಮ್ಮ ಮಗ ಹೇಳಿದ್ಕೆ ಹಾಕೊಂಡಿದ್ದು, ನಿಮ್ಮ ಮಾನ ಮರ್ಯಾದೆ ನಿಮ್ಮ ಪ್ರೆಸ್ಟೀಜ್ ಏನು ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಬಣ್ಣ ಹಾಕ್ಕೊಂಡು ನಗು ಮುಖ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಸರಿ ತಗೊಳ್ಳಿ ನಿಮ್ಮ ಒಡವೆಗಳು ಅಂತ ಹೇಳ್ತಾಳೆ. ಅಪರ್ಣ ಈ ಒಡವೆಗಳನ್ನ ಫಸ್ಟು ಪಾಲಿಷ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾ ಇರ್ತಾಳೆ. ಕಾವ್ಯಂಗೆ ತುಂಬ ಬೇಜಾರಾಗೋಗುತ್ತೆ. ಈ ಕಡೆ ಅಪ್ಪು ಅವ್ರ ಅಕ್ಕನ್ನ ಉಟ್ಕೊಂಡು ಬರ್ತಿರ್ತಾಳೆ. ಎಲ್ಲಿದ್ದಾಳೆ ನಮ್ಮ ಅಕ್ಕ, ಮಾತಾಡ್ಸ್ಬಿಟ್ಟು ಹೋಗೋಣ ಅಂತ ಬರ್ತಾ ಇರ್ತಾಳೆ. ಎಲ್ಲಿ ಕಲ್ಯಾಣ್ ಹೆದ್ರಾಗ್ತಾನೆ ಅಪ್ಪುಗೆ. ಅವಳು ಬಿದ್ದೋಗ್ತಾ ಇರ್ತಾಳೆ. ಅವಳನ್ನ ತಕ್ಷಣ ಇಟ್ಕೊಂಡ್ ಬಿಡ್ತಾನೆ ಕಲ್ಯಾಣ್. ಈಗ ಅಪ್ಪು ಕಾವ್ಯನ ಮೀಟ್ ಆಗ್ತಾಳ ಅಥವಾ ಇಲ್ಲ ಸ್ವರಾಜ್ಗೆ ಅವಳು ಹೆದ್ರಾಗ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.